ನಮಸ್ಕಾರ ಮಿತ್ರರೇ, ಒಂದು ಹೊಸ ಪ್ರಾಡಕ್ಟ್ ರಿವ್ಯೂಗೆ ಸುಸ್ವಾಗತ. ಇವತ್ತು ನಾನು ನಿಮ್ಮ ಮುಂದೆ ಕೆಲವು ಪ್ರಾಡಕ್ಟ್ಸ್ನ ತಂದಿದ್ದೀನಿ. ಒನ್ ಆಫ್ ದ ಪ್ರಾಡಕ್ಟ್ ಈಸ್ ಈ ಹನಿವೆಲ್ನ 7-in-1 ಡಾಕಿಂಗ್ ಸ್ಟೇಷನ್. ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಈ ರೀತಿ ಕಾಣುತ್ತೆ. ಟೈಪ್ ಸಿ ಡಾಕಿಂಗ್ ಸ್ಟೇಷನ್ 7-in-1 ಪ್ಲಾಟಿನಮ್ ಸೀರೀಸ್ ಅಂತಾರೆ. ಸೊ ಇದರಲ್ಲಿದೆ 7-in-1 ಮಲ್ಟಿಪೋರ್ಟ್ ಡಾಕಿಂಗ್ ಸ್ಟೇಷನ್. ಇದರಲ್ಲಿ 3 USB ಎ ಪೋರ್ಟ್ಗಳನ್ನ ಕೊಟ್ಟಿದ್ದಾರೆ. 2 USB 2.0, 1 USB 3.0 ಪೋರ್ಟ್ ಕೊಟ್ಟಿದ್ದಾರೆ ಫಾರ್ ಹೈ ಸ್ಪೀಡ್ ಡೇಟಾ ಟ್ರಾನ್ಸ್ಫರ್. ಅದೆಷ್ಟೋ Gbps ಲೆವೆಲ್ ಆಗುತ್ತೆ. ಒಂದು USB ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ. ಅದು 100 ವಾಟ್ಸ್ ಪವರ್ ಡೆಲಿವರಿ ಇರುವಂಥ ಪೋರ್ಟ್. ಅದರಲ್ಲಿ ಮೂಲಕ ನೀವು ನಿಮ್ಮ ಮ್ಯಾಕ್ಬುಕ್ನ ಚಾರ್ಜ್ ಕೂಡ ಮಾಡ್ಬೋದು. ಮ್ಯಾಕ್ಬುಕ್ ಪ್ರೋಗೆ ಐಡಿಯಲ್ ಆಗಿರುವಂಥ ಒಂದು ಡಾಕಿಂಗ್ ಸ್ಟೇಷನ್ ಇದು. ಸೊ ಇದರಲ್ಲಿ HDMI ಪೋರ್ಟ್ ಇದೆ, ಒಂದು ಫಿಮೇಲ್ ಪೋರ್ಟ್. ಸೊ ಅದರಿಂದ ನೀವು ಮಾನಿಟರ್ಗೆ ಕನೆಕ್ಟ್ ಮಾಡ್ಕೋಬೋದು. 4K ರೆಸಲ್ಯೂಷನ್ನ ಕೊಡುತ್ತೆ ಇದು. ಔಟ್ಕಮ್ ಥಂಡರ್ಬೋಲ್ಟ್ 3 ಕಂಪ್ಯಾಟಿಬಲ್ ಅಂತ ಹಾಕಿದ್ದಾನೆ. ಆಮೇಲೆ ಸಪೋರ್ಟ್ಸ್ ಹಾಟ್ ಸ್ವಾಪ್ ಅಂತ ಇದೆ. ಆಮೇಲೆ ಪ್ಲಗ್ ಆ್ಯಂಡ್ ಪ್ಲೇ ಆಪರೇಷನ್ ಅದು ಇದು ಅಂತ ಕೊಟ್ಟಿದ್ದಾರೆ. ಸೊ ನೀವು ಯಾವುದೇ ಆಕ್ಸರೀಸ್ಗೆ ಪೆನ್ ಡ್ರೈವ್ ಅಥವಾ ಹಾರ್ಡ್ ಡ್ರೈವ್ ಅಂದರೆ ನಿಮ್ಮ SSD ಡ್ರೈವ್ಸು, ಕೀಬೋರ್ಡ್, ಮೌಸ್, ಕಂಪ್ಯೂಟರ್ಸ್ ಯಾವುದಕ್ಕೆ ಬೇಕಾದರೂ ಮಾನಿಟರ್ಸ್ಗೆ, ಸ್ಮಾರ್ಟ್ಫೋನ್ಗೆ ಅಥವಾ ನಿಮ್ಮ ಐಪ್ಯಾಡ್ನ ಕನೆಕ್ಟ್ ಮಾಡೋಂಗಿದ್ರೆ ಇದನ್ನು ಯೂಸ್ ಮಾಡ್ಕೊಂಡು ನೀವು ಕನೆಕ್ಟ್ ಮಾಡ್ಬೋದು. ಸೊ ಇದನ್ನು ನಾನು ಅನ್ಬಾಕ್ಸ್ ಮಾಡಿದೆ. ಈ ರೀತಿ ಬಾಕ್ಸ್ ಪ್ಯಾಕೇಜಿಂಗಲ್ಲಿ ಬರುತ್ತೆ ಪ್ರಾಡಕ್ಟ್. ಸೊ ಈ ರೀತಿ ನೀಟ್ ಪ್ಯಾಕೇಜಿಂಗ್ ಇತ್ತು. ಸೊ ನಾನು ಅನ್ಬಾಕ್ಸ್ ಮಾಡಿ ನಿಮ್ಮ ಮುಂದೆ ನಾನು ತೋರಿಸ್ತಾ ಇದ್ದೀನಿ. ಸೊ ಐ ರಿಮೆಂಬರ್ ನಾನು ಫಸ್ಟ್ ಟೈಮ್ 2017 ಯಾವಾಗಲೂ ಮ್ಯಾಕ್ಬುಕ್ನ ಪರ್ಚೇಸ್ ಮಾಡಿದಾಗ ಒಂದು 6,000 ಪೇ ಮಾಡಿದ್ದೆ. ತುಂಬ ಎಕ್ಸ್ಪೆನ್ಸಿವ್ ಇತ್ತು ಅವಾಗ. ಸೊ ಈಗ ನೋಡಿ ಹನಿವೆಲ್ ಅವರು ಇದು ಆ್ಯಕ್ಚುಲಿ MRP ಸ್ವಲ್ಪ ಜಾಸ್ತಿನೇ ಇದೆ. ಎಷ್ಟಿದೆ ಅಂದರೆ 7,999 ಅಂತ ಹಾಕಿದ್ದಾನೆ. ಅಂದರೆ 8,000 ಹಾಕಿದ್ದಾನೆ. ಬಟ್ ನನಗೆ ಸಿಕ್ಕಿದ್ದು ಜಸ್ಟ್ 2,100 ರುಪೀಸ್ ಅನಿಸುತ್ತೆ, 2,200 ಆರ್ ಸಮಥಿಂಗ್ ಮ್ಯಾಕ್ಸ್. ಸೊ Amazon.in ಸೊ ಇದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ಔಟ್ ಮಾಡಿ. ಸೊ ತುಂಬ ಒಳ್ಳೆ ಯೂಟಿಲಿಟಿ ಮ್ಯಾಕ್ ಯೂಸರ್ಸ್ಗೆ ಎಸ್ಪೆಷಲಿ, ಅಥವಾ ವಿಂಡೋಸ್ ಯೂಸರ್ಸ್ ಕೂಡ ಇದನ್ನ ಯೂಸ್ ಮಾಡ್ಬೋದು. ಓಕೆ, ಸೊ ಈ ರೀತಿ ಇದೆ ಬಾಕ್ಸ್ ಪ್ಯಾಕೇಜಿಂಗ್. ಸೊ ಪ್ರಾಡಕ್ಟ್ ಇಲ್ಲಿದೆ. ಓಕೆ, ನೈಸ್ ಕೇಬಲ್. ಅದೇ ಥರ ಇದೆ. ನನ್ನ ಹತ್ರ ಮುಂಚೆ ಒಂದಿತ್ತು ಟ್ರೆಂಡ್ ಮೈಕ್ರೋ ಅಂತ, ಅದು ಬೇಕಾದ ತೆಗೆದು ತೋರಿಸ್ಬಿಡ್ತೀನಿ. ಇಲ್ಲೇ ಬ್ಯಾಗಲ್ಲೇ ಇದೆ ಅದು ನೋಡಿ. ಈ ರೀತಿ ಇದೆ ಹನಿವೆಲ್ ಅಂತ. ಸೊ ಒಳ್ಳೆ ನೀಟ್ ಪ್ಯಾಕೇಜಿಂಗ್, ಅದರ ನೀಟ್ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿದೆ. ಹನಿವೆಲ್ ಬ್ರ್ಯಾಂಡೆಡ್. ಇದರಲ್ಲಿ ಮೈಕ್ರೋ SD ಸ್ಲಾಟು ಏನಂತಾರೆ ಇದನ್ನ, SD ಸ್ಲಾಟು ಮತ್ತು ಮೈಕ್ರೋ SD ಸ್ಲಾಟು. ಆಮೇಲೆ ಈ ಪವರ್ ಡೆಲಿವರಿ USB-C ಒಂದು, ಆಮೇಲೆ 3 USB ಪೋರ್ಟ್, ಆಮೇಲೆ ಒಂದು HDMI ಕೇಬಲ್ ಪೋರ್ಟ್. ಸೊ ಇಷ್ಟಿದೆ. ತುಂಬ ಹ್ಯಾಂಡಿ ಆಗಿದೆ. ಸೊ ಆಫೀಸ್ ಯೂಸ್ಗೆ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದೆ ಅದು ನನ್ನ ಹತ್ರ. ಇದು ಹೈಪರ್ ಡ್ರೈವ್ ಅಂತ, ಸಾರಿ ಟ್ರೆಂಡ್ ಅಂತ ಏನೋ ಹೇಳ್ತಾ ಇದೆ, ಅದಲ್ಲ ಇದೆ ಹೈಪರ್ ಡ್ರೈವ್ USB-C ಹಬ್ಬು. ಇಲ್ಲಿ ಒಂದು ಸ್ವಲ್ಪ ಇದು ಇನ್ಸುಲೇಷನ್ ಹೊಟ್ಟೋಗಿದೆ, ಆದರೂ ವರ್ಕ್ ಆಗ್ತಾಯಿದೆ ಚೆನ್ನಾಗಿ. ಟೇಪ್ ಹಾಕಬೇಕು. USB-C ಇದು. ಇದರಲ್ಲಿ 2 ಇತ್ತು. 2 USB-A ಅನಿಸುತ್ತಿದ್ದು, 2.0 ಅನಿಸುತ್ತೆ. ಈ ಥರ ಬ್ಲೂ ಇರೋದು ಮೋಸ್ಟ್ಲಿ. ಇದರಲ್ಲಿ 2 ಬ್ಲೂ, ಒಂದು ಬ್ಲೂ 2 ಇದೆ. ಹಂಗಾರೆ ಇದು 2 USB-C ಇತ್ತು, 3.0 ಇತ್ತು ಏನೋ ಮೋಸ್ಟ್ಲಿ, ಗೊತ್ತಿಲ್ಲ. ಸೊ ಇದರಲ್ಲೂ ಪವರ್ ಡೆಲಿವರಿ ಇತ್ತು, ಚಾರ್ಜ್ ಆಗ್ತಾಯಿತ್ತು ಇದ್ರ ಮೂಲಕ ನಾವು ಮಾಡಿದ್ರೆ. ಸೊ ಒಂದು HDMI ಇತ್ತು. ಇದು ಕಾಂಪ್ಯಾಕ್ಟ್ ಆಗಿದೆ. ಅದಕ್ಕೂ ಏನು ತುಂಬ ಡಿಫ್ರೆನ್ಸ್ ಇಲ್ಲ ನೋಡಿ, ಸೇಮ್ ಇದೆ ಆಲ್ಮೋಸ್ಟ್. ಒಂಚೂರು ಉದ್ದ ಇದೆ. ಬಟ್ ಇದರಲ್ಲಿ ಮೈಕ್ರೋ SD ಮತ್ತು SD ಕಾರ್ಡ್ ಸ್ಲಾಟ್ ಇದೆ, ಅದೊಂದು ಯೂಸ್ ಆಗುತ್ತೆ. ಬಟ್ ಈ ಮ್ಯಾಕ್ಬುಕ್ ಪ್ರೋ, ಹೊಸ ಮ್ಯಾಕ್ಬುಕ್ ಪ್ರೋಗಳಲ್ಲಿ ಅವರೇ ಕೊಟ್ಟಿದ್ದಾರೆ. ಈಗ ಹೊಸ ಮ್ಯಾಕ್ಬುಕ್ ಪ್ರೋ ನಿಮ್ಮ ಹತ್ರ ಇದ್ದರೆ M2 ಆನ್ವರ್ಡ್ಸ್ ಮೈಕ್ರೋ SD ಸ್ಲಾಟ್ ಮತ್ತು SD ಸ್ಲಾಟ್ ಮೈಕ್ರೋ SD ಇಲ್ಲ, SD ಕಾರ್ಡ್ ಸ್ಲಾಟ್ ಅಂತೂ ಕೊಟ್ಟಿದ್ದಾರೆ. ಇದರ ಪ್ರಾಡಕ್ಟ್ ಲಿಂಕ್ನ ನಾನು ಬೈ ಲಿಂಕ್ ಅದರ ಪರ್ಚೇಸ್ ಲಿಂಕ್ನ ಅಮೆಝಾನ್ದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಖಂಡಿತ ನೀವು ಅದನ್ನು ಯೂಸ್ ಮಾಡಿಕೊಂಡು ಬೈ ಮಾಡ್ಬೋದು. ಇಷ್ಟು ಹೇಳ್ತಾ ಇಲ್ಲಿವರೆಗೆ ನಾನು ತೋರಿಸಿದ ಪ್ರಾಡಕ್ಟ್ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಸಿಗ್ತೀನಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ. ಬಾಯ್.